ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಕೇಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಟಾಪ್ 10 ಡೈಲಾಗ್ಸ್ಗಳು ಯಾವ್ಯಾವ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವರ 10ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು. ಮಿಸ್ಟರ್ ಪುಣ್ಯಕೋಟಿ, ನೀವು ತಿಳ್ಕೊಂಡಿರೋ ಹಾಗೆ ಇದು ಸಾಧಾರಣ ಮರ ಅಲ್ಲ, ಬೃಹದಾಕಾರವಾಗಿ ಬೆಳೆದು ನಿಂತಿರೋ ಆಲದ ಮರ. ಯಾವ ಕೆಟ್ಟ ಗಾಳಿನೂ ಕೂಡ ಇದ್ರತ್ತ ಸುಳಿಯೋಕ್ಕಾಗಲ್ಲ. ಅವರ 9ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು. ಜ್ಯೇಷ್ಠ ಸಿನಿಮಾದಿಂದ. ನಾನು ಯಾರ ದಾರಿಗೂ ಅಡ್ಡ ಬರೋದಿಲ್ಲ, ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರನ್ನ ಅಡ್ಡ ಮಲ್ಸೋವರೆಗೂ ಬಿಡೋದಿಲ್ಲ. ಅವರ 8ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು. ಕೋಟಿಗೊಬ್ಬ ಸಿನಿಮಾದಿಂದ. ಆಂಟೋನಿ, ದೇವ್ರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಡ್ತಾನೆ. ಈ ಮಾತನ್ನ ನೀನ್ ಯಾವಾಗ್ಲೂ ನೆನ್ಪಿಟ್ಕೋ. ಅವರ 7ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು. ಇದು ಕೂಡ ಕೋಟಿಗೊಬ್ಬ ಸಿನಿಮಾದ್ದೇ. ಈ ಸಿಂಹ ಶತ್ರು ಹತ್ರ ಸಹಾಯ ಕೇಳುವಷ್ಟು ಹೇಡಿಯಲ್ಲ. ಈ ಯುದ್ಧದಲ್ಲಿ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು. ಅಮಾಯಕ ಮುಗ್ಧ ಜನಗಳಲ್ಲ. ಅವರ 6ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು. ಇದು ಕೂಡ ಕೋಟಿಗೊಬ್ಬ ಸಿನಿಮಾದ್ದೇ. ನನ್ನ ಹೆಸರು ನಂಜುಂಡ ಅಂತ, ನನಗೆ ಇನ್ನೊಂದು ಹೆಸರಿದೆ. ಅವರ 5ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು. ಇದು ಕೂಡ ಕೋಟಿಗೊಬ್ಬ ಸಿನಿಮಾದ್ದೇ. ನನಗೆ ಯಾರ ಭಯನೂ ಇಲ್ಲ, ಯಾವ ಭಯನೂ ಇಲ್ಲ, ಇರೋದೆಲ್ಲ ಒಂದೇ ಭಯ, ದೇವ್ರ ಭಯ. ನಾನು ಇದನ್ ಕೇಳಿ ಕೆಲಸ ಮಾಡಲ್ಲ, ನಾನು ಇದನ್ ಕೇಳಿ ಕೆಲಸ ಮಾಡ್ತೀನಿ. ನೀವೇ ಡಿಸೈಡ್ ಮಾಡಿ, ಆಂಟೋನಿನ ಜಯಸಿಂಹನ, ರಾಮನ ರಾವಣನ, ನೀವೇ ಡಿಸೈಡ್ ಮಾಡಿ. ಅವರ 4ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು. ಇದು ಕೂಡ ಕೋಟಿಗೊಬ್ಬ ಸಿನಿಮಾದ್ದೇ. ಭಯ ಭಯ ಜೀವನದಲ್ಲಿರ್ಬೇಕು, ಆದ್ರೆ ಜೀವನನೇ ಭಯ ಆಗಬಾರ್ದು. ಅವರ 3ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು. ಹಲ್ಲೋ ಡ್ಯಾಡಿ ಸಿನಿಮಾದಿಂದ. ಕೈಯಲ್ಲಿ ಗನ್ ಹಿಡ್ಕೊಂಡು ಹಿಂದೆಗಡೆಯಿಂದ ಚೀಲಗಳನ್ನ ಕರ್ಕೊಂಡು ಬಂದ್ ಆವಾಜ್ ಹಾಕಿದ್ರೆ ನಾವು ಹೆದರ್ ಬಿಡ್ತೀವ? ನಿನ್ನಲ್ಲಿ ತಾಕತ್ ಅನ್ನೋದಿದ್ರೆ, ನಿನ್ನಲ್ಲಿ ಮರ್ದಂಗಿ ಅನ್ನೋದಿದ್ರೆ ಎದೆಗೆ ಎದೆ ಕೊಟ್ಟು ಹೋರಾಡೋದನ್ನ ಕಲಿ. ಕಮಾನ್. ಆಗಲ್ಲ. ಕಾವೇರಿ ನೀರ್ ಕುಡ್ಕೊಂಡು ಬೆಳೆದಿರೋ ಗಂಡಿನ ತಲೆ ಸೀಳೋ ಹಾಗೆ ಗುಂಡ್ ಹಾರಿಸೋ ಗುಂಡಿಗೆ ನಿನಗಿಲ್ಲ ಅಂತ ಗೊತ್ತು. ಅರೇ, ನಿನ್ನಾಗೆ ಎಷ್ಟೋ ನಾಮರ್ದರು ಗುಂಡ್ ಹಾರಿಸಿರೋ ಗುಂಡನ್ನ ಡಾಕ್ಟ್ರು ಅವ್ರ ಕೈಲಿ ತೆಗಿಯಕ್ಕಾಗದೆ ನನ್ನ ದೇಹದಲ್ಲಿ ಹಾಗೆ ಬಿಟ್ಟಿದ್ದಾರೆ, ನೋಡ್ತೀಯಾ? ಏನೋ ಹೊರಗಡೆಯಿಂದ ಬಂದಿದ್ದೀರಾ ಅಂತ ನಾವು ಒಳಗಡೆ ಬಿಟ್ಟಿದ್ದೀವಿ. ಯಾಕೆ ಗೊತ್ತಾ? ಗೊತ್ತು ಗುರಿ ದೇಹ ಇಲ್ದಿರೋ ನಿಮ್ಮಂತವ್ರು ಕನ್ನಡ ನಾಡಲ್ಲಿ ಕಾಲಿಟ್ ಕೂಡ್ಲೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಎಲ್ಲರಂತೆ ಬದುಕ್ಲಿ ಅಂತ. ಒಳಗಡೆ ಬಂದಿದ್ದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳನ್ನ ಆಡಕ್ ಶುರು ಮಾಡಿದ್ದೀರಾ. ಕನ್ನಡಿಗರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ. ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಜೀವನದಲ್ಲಿ ಯಾವತ್ತೂ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು. ಅವೆರಡು ನಮ್ಗೆ ಇದೆ. ರಕ್ತದ ಓಕುಳಿ ಸುರ್ಸೋಕ್ ಬಂದಿರೋ ನಿಮ್ಮಂತವ್ರ ಕೈಲಿ ಭತ್ತ ಬಿತ್ತಿಸ್ತೀವಿ, ಹುಷಾರ್. ಅವರ 2ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು. ಕದಂಬ ಸಿನಿಮಾದಿಂದ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಲೇ ಇಲ್ಲ. ಅವರ 1ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು. ಸಿಂಹಾದ್ರಿಯ ಸಿನಿಮಾದಿಂದ. ಹೇ, ನೀನು ಮಂತ್ರಿ ಆದ್ರೆ ನಾವು ರಾಜ. ಹಾ, ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವ ಬಿದ್ದೋಗುತ್ತೋ ನಿಂಗೆ ಗೊತ್ತಿಲ್ಲ, ಆದ್ರೆ ನಮ್ದಾಗಲ್ಲ. ಸಾಯ ಕಂಠ ನಾವೇ ರಾಜ. ನಾವು ಮನ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ, ಆದ್ರೆ ನಿನ್ನಿಂದ
ಒಬ್ಬ ನರಸಿಂಹೇಗೌಡನ್ನ ಹುಟ್ಟಾಕಕ್ಕಾಗತ್ತಾ? ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ದಯವಿಟ್ಟು ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ. ಪ್ರತಿ ಊರಲ್ಲೂ 50ರಿಂದ 100 ಮನೆ ಅಂತೂ ಇದ್ದೇ ಇರ್ತವೆ. ಎಲ್ಲರ ಹತ್ರ ಮೊಬೈಲ್ ಅಂತೂ ಈಗ ಸ್ಮಾರ್ಟ್ ಫೋನ್ ಅಂತೂ ಇದ್ದೇ ಇರುತ್ತೆ. ದಯವಿಟ್ಟು ನಮ್ಮ ಒಂದು ವಿಡಿಯೋಗೆ ರೀಚ್ ಅನ್ನೋದು ಕಡಿಮೆ ಸಿಗ್ತಾ ಇದೆ. ದಯವಿಟ್ಟು ಎಲ್ಲಾ ಕಡೆ ಶೇರ್ ಮಾಡಿ, ನಮ್ಮ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ನ ನಾವು ತರ್ತಾ ಇರ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡಲೇಬೇಕು. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ಈಸಿಯಾಗಿ ನಮ್ಮ ವಿಡಿಯೋಗಳನ್ನು ನೀವು ನೋಡ್ಬೋದು. ದಯವಿಟ್ಟು ಎಲ್ಲ ಕಡೆ ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಈ ಒಂದು ನಮ್ಮ ಒಂದು ಚಾನಲ್ನ ವಿಡಿಯೋಗಳನ್ನೆಲ್ಲ ನೋಡಾದ್ಮೇಲೆ ಎಲ್ಲ ಕಡೆ ಶೇರ್ ಮಾಡಿ. ಎಂತೆಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತೆ ನಮ್ಮಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲ ಕಡೆ ಈ ನಮ್ಮ ಚಾನಲ್ನ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ.